ಸ್ಟಾರ್ಟಿಂಗಲ್ಲಿ ಅವ್ರು ನಮಗೆ ಲೈಕ್ ಇನ್ವೈಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಲೈಕ್ ಫ್ರೆಂಡ್ಸ್ ಥ್ರೂ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದು. ಕಾಂಟ್ಯಾಕ್ಟ್ ಮಾಡಿದ ನಂತರ ಹೇಳೋದು ಲೈಕ್ ನಿಮ್ಮ ಫಸ್ಟ್ ಅವ್ರು ನಮ್ಮ ವೀಕ್ನೆಸ್ಸನ್ನು ತಿಳ್ಕೊಳ್ತಾರೆ. ನಿಮಗೆ ಎಂತ ಅಂದರೆ ಕಾಲೇಜಿಗೆ ಹೋಗ್ತಿದ್ದೀರಾ, ಇಲ್ಲ ವರ್ಕಿಗೆ ಹೋಗ್ತಿದ್ದೀರಾ, ಹೇಗೆ ನಿಮ್ಮ ಶೆಡ್ಯೂಲ್, ಲೈಫ್ ಶೆಡ್ಯೂಲ್ ಅಂತ ಎಲ್ಲ ತಿಳ್ಕೊಳ್ತಾರೆ. ತಿಳ್ಕೊಂಡಾದ್ಮೇಲೆ ಅವರು ಇನ್ವೈಟ್ ಮಾಡ್ತಾರೆ. 3 days ಹೀಗೆ ವರ್ಕ್ಶಾಪ್ ಉಂಟು, ಅಂದರೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ 3 days ಇದು. ನೀವು ಒಂದು ಸ್ಟೇ ಮಾಡಬೇಕು, ಅದಕ್ಕೆ ಸಪ್ರೇಟ್ ಫೀಸ್ ಉಂಟು, ಸ್ಟೇ ಮಾಡಬೇಕೆಲ್ಲ ಹೇಳ್ತಾರೆ. ದೆನ್ ಅದರ ನಂತರ ಅವರು ನಮಗೆ 3 days ಇದು ಕೋರ್ಸ್ ಕೊಡ್ತಾರೆ. ನಾನು ಸಹ ಜಾಯ್ನ್ ಆಗಿದೆ. ನಂದು ಸೆಮಿಸ್ಟರ್ ಎಕ್ಸಾಮ್ ಟೈಮು ರಜೆ ಟೈಮಲ್ಲಿ ಹೋದದ್ದು. ನಾನು ಎಕ್ಸಾಮ್ ಸಹ ಅಟೆಂಡ್ ಮಾಡಿದ್ದೇನೆ, ಬಟ್ ಅದರ ನಡುವಲ್ಲಿ ರಜೆ ಇದ್ದಾಗ ಇದಕ್ಕೆ ಟ್ರೈನಿಂಗಿಗೆ ಸಹ ಹೋಗಿದ್ದೇನೆ. 3 days ನಾನು ಅಟೆಂಡ್ ಮಾಡಿ ಅದರ ನಂತರ ಅವರು ಸ್ಟಾರ್ಟಿಂಗ್ 2 days ಇನ್ಫಾರ್ಮೇಷನ್ ಕೊಡಿದ್ದಾರೆ. ನಮಗೆ ಎಂತ ಹೇಳಿ ಕಳಿಸೋದು, ಜಾಬ್ ಇದೆ ಅಂತ, ಬಿಸ್ನೆಸ್ ಅಂತ ಹೇಳೋದೇ ಇಲ್ಲ ಅವರು, ನಮಗೆ ಜಾಬ್ ಅಂತ ಹೇಳಿ ಕಲಿಸ್ತಾರೆ. ಆದಮೇಲೆ 3 days ಅಲ್ಲಿ ಅಂದರೆ 2 days ಸ್ಟಾರ್ಟಿಂಗ್ 2 days ನಮಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಅಂದರೆ ಹೇಗೆ ಅಂತ ಹೇಳಿದರೆ ಅವರದ್ದು ಲೈಫ್, ಅವರು ಹೇಗೆ ಮುಂದೆ ಬಂದರು, ಅವರು ಹೇಗೆ ಅವರ ಲೈಫಲ್ಲಿ ಹೇಗೆ ಸ್ಟ್ರಗಲ್ ಮಾಡಿ ಮುಂದೆ ಬಂದರು ಅಂತೆಲ್ಲ ಹೇಳ್ತಾರೆ. ಅದನ್ನು ನಮಗೆ ಅದು ಹೇಗೆ ಅಂತ ಅನಿಸ್ತದೆ ಅಂತ ಹೇಳಿದರೆ, ಅವರಿಗೆ ಎಮೋಷ್ನಲಿ ಹೇಳಿದಾಗ ನಮಗೆ ಅನಿಸ್ತದೆ, ಓ ಇವರಿಗೆ ಅಚೀವ್ ಮಾಡಿದ್ದಾರೆ, ನಾವು ಸಹ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಮಗೆ ಸಹ ಬರ್ತದೆ. ನಾವು ಸ್ಟೂಡೆಂಟ್, ನಮಗೆ ಸಹ ಅಂದರೆ ನಾವು ನಮ್ಮ ಸೆಲ್ಫ್ ಪ್ರೂವ್ ಮಾಡಬೇಕಂತ ಇರ್ತದಲ್ಲ, ಸೊ ಹಾಗೆ ನಾವು ಸಹ ಒಂದು ಜೋಶಲ್ಲಿ ನಾವು ಇದು ಮಾಡ್ತೇವೆ, ಲೈಕ್ ಮೈಂಡಲ್ಲಿ ಕುತ್ಕೊಬಿಡ್ತದೆ ನಮಗೆ ಜೋಶಲ್ಲಿ. ಆಮೇಲೆ 3rd day ಅವರು ನಮಗೆ ಹೇಳೋದು, ನಿಮ್ಮ 3rd day ಹೇಳ್ತಾರೆ ಲೈಕ್ ಜಾಬ್ ಅಂತ ಹೇಳಿದರೆ ಜಾಬ್ ಅಂತ ಹೇಳಿದ್ದಕ್ಕೆ ನೀವು ಬಂದದ್ದು, ಬಿಸ್ನೆಸ್ ಅಂತ ಹೇಳಿದರೆ ನೀವು ಬರ್ತಾ ಇರಲಿಲ್ಲ, ದಟ್ಸ್ ವೈ ನಾವು ನಿಮಗೆ ಜಾಬ್ ಅಂತ ಹೇಳಿ ಕರೆಸಿದ್ದು. ಅದಾದಮೇಲೆ ಅವ್ರು ಹೇಳ್ತಾರೆ, ಅವರದ್ರಲ್ಲಿ 5 ಲೈಕ್ ಸ್ಟೇಜಸ್ ಅಂತ ಇದೆ. ಫಸ್ಟ್ ಟ್ರೈನಿ, ದೆನ್ ಡಿಸ್ಟ್ರಿಬ್ಯೂಟರ್, ಟೀಮ್ ಲೀಡರ್, ಮ್ಯಾನೇಜರ್, ಸೂಪರ್ ಮ್ಯಾನೇಜರ್ ಅಂತ ಹೇಳಿ. ಅದರಲ್ಲಿ ಮ್ಯಾನೇಜರ್ ಮತ್ತು ಸೂಪರ್ ಮ್ಯಾನೇಜರ್ ಅಂತ ಹೇಳಿದರೆ ಹೈ ಪೋಸ್ಟಲ್ಲಿ ಇರುವಂಥವರು. ಅಂದರೆ ಎಷ್ಟು ಜನ ಹ್ಯಾಡ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅವ್ರದ್ದು ಪೋಸ್ಟ್. ಸ್ಟಾರ್ಟಿಂಗಲ್ಲಿ ಟ್ರೈನಿ ಅವರಿಗೆ 11,000 ಕಟ್ಟಲಿ, ಕಮ್ಮಿ ಇರ್ತದೆ ಪ್ರಾಡಕ್ಟ್ಸ್. ದೆನ್ ಡಿಸ್ಟ್ರಿಬ್ಯೂಟರಲ್ಲಿ 51,000 ಇರ್ತದೆ. 51,000 ಕಟ್ಟಿದರೆ ಅದರಲ್ಲಿ 11,000 ಲೈಸೆನ್ಸಿಗೆ ಅಂತ ಹೋಗ್ತದೆ. ಲೈಸೆನ್ಸಿಗೆ ಅಂತ ಹೋಗಿ ಆದಮೇಲೆ ಅದು ನಮ್ಮನ್ನು ಯಾರು ಜಾಯಿನ್ ಮಾಡಿರ್ತಾರೆ ಅವರಿಗೆ ಹೋಗೋದು, ಲೈಸೆನ್ಸಿಗೆ ಅಮೌಂಟ್ ಹೋಗೋದಿಲ್ಲ, ಅದು ಹೆಸರಿಗೆ ಮಾತ್ರ ಲೈಸೆನ್ಸ್. ಅದು 11,000 ಅವರಿಗೆ ಹೋಗ್ತದೆ, ಯಾರಿಗೆ ನಮ್ಮನ್ನು ಜಾಯಿನ್ ಮಾಡಿಸೋರಿಗೆ. ದೆನ್ 40,000 ಅವರಿಗೆ ಹೋಗ್ತದೆ. ಆ 40,000ಅಲ್ಲಿ ನಾವು ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಅಂತ ಹೇಳಿದ್ರೆ ಅವ್ರದ್ದು ಪ್ರಾಡಕ್ಟ್ ಪರ್ಚೇಸ್ ಮಾಡುವಂಥದ್ದು, ಆನ್ಲೈನ್ ಪ್ರಾಡಕ್ಟ್. ಈಗ ಸ್ಟೇಟ್ ಬ್ಯಾಂಕಲ್ಲಿ ನಮ್ಮದೆಲ್ಲ ಪ್ರಾಡಕ್ಟ್ 100 ರೂಪಾಯಿಗೆ ಸಿಗುವಂಥದ್ದು ಇವರ ವೆಬ್ಸೈಟಲ್ಲಿ ಎಷ್ಟು 1,000, 2,000 ಅಂತ. ಎಲೆಕ್ಟ್ರಾನಿಕ್ ಐಟಮ್ಸ್ ಹೇಳಿದರೆ ಒಂದು 4-5 ಬ್ಲೂಟೂತ್ಸ್, ಅದೇ ಅವ್ರದ್ದು ಎಲೆಕ್ಟ್ರಾನಿಕ್ ಐಟಮ್ಸ್. ನಾವೇನಿಸ್ಬೇಕು, ಅವ್ರು ಹೇಳ್ಬೇಕು, ನಾವೇನಿಸ್ಬೇಕು, ಲೈಕ್ ವಾಷಿಂಗ್ ಮಿಷಿನ್, ಲ್ಯಾಪ್ಟಾಪ್ಸ್ ಹಾಗೆ ಎನಿಸ್ಬೇಕು, ಬಟ್ ಅದರಲ್ಲಿ ಎಂತ ಸಿಗೋದಿಲ್ಲ. ದೆನ್ ಡ್ರೆಸ್ಸಸ್ ಅಂತ ಹೇಳಿದರೆ ಯಾವುದು ಯೂಸಬಲ್ ಇಲ್ಲ, ವರ್ತ್ ಅಂತ ಬಿಲ್ಕುಲ್ ಇಲ್ಲ, ಲೈಕ್ ಅದೆಲ್ಲ ಹರಿದೋಗಿದೆ. ನಾನು 1-2 ಪ್ರಾಡಕ್ಟ್ ಯೂಸ್ ಮಾಡಿದೆ, ಆದರೆ ನನ್ನ ಸ್ಕಿನ್ ಸಹ ಡ್ಯಾಮೇಜ್ ಆಗಿದೆ ಫುಲ್ಲು, ನಾನು ರ್ಯಾಶಸ್ ಆಗಿತ್ತು ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡಿ ಆದಮೇಲೆ. ದೆನ್ ಅದಾದಮೇಲೆ ನಾವು ಪ್ರಾಡಕ್ಟ್ ಎಲ್ಲ ಆದಮೇಲೆ 1-2 ವಾರ ಆದಮೇಲೆ ಪ್ರಾಡಕ್ಟ್ ಬರ್ತದೆ ನಮಗೆ. ಪ್ರಾಡಕ್ಟ್ ಬಂದಾದಮೇಲೆ ಅದನ್ನು ನೋಡ್ಲಿಕ್ಕೆ ಉಂಟು, ಅದನ್ನು ವೀಡಿಯೋ ಮಾಡಿ ತೋರಿಸ್ಲಿಕ್ಕೆ ಉಂಟು. ನನ್ನ ಹತ್ರ ಅದು ಫುಲ್ ವೀಡಿಯೋ ಇಲ್ಲ, ಬಟ್ ಸ್ಟಾರ್ಟಿಂಗ್ ವೀಡಿಯೋ ಉಂಟು. ದೆನ್ ಅದಾದಮೇಲೆ ತೋರಿಸ್ಲಿಕ್ಕೆ ಉಂಟು. ಅದನ್ನು ನಮಗೆ ಅವರು ಇಮೇಲ್ ಸಹ ಮಾಡ್ತಾರೆ. ದೆನ್ ಅವರೊಂದು ನಮ್ಮ ಹತ್ರ ಒಂದು ಅಗ್ರಿಮೆಂಟ್, ಸ್ಟಾರ್ಟಿಂಗಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾರೆ, ಅಗ್ರಿಮೆಂಟ್ ಟೈಪಲ್ಲಿ. ಅದಕ್ಕೆಲ್ಲ ಅವ್ರದ್ದೆಲ್ಲ ಅದರಲ್ಲಿ ಉಂಟು. ಅಂದರೆ ನಮ್ಮದೇ 1,500 ತೊಗೊಂಡಿರ್ತಾರೆ ಆಲ್ರೆಡಿ, ಬಟ್ ಆ ಒಂದು ಅಗ್ರಿಮೆಂಟ್ ಪೇಪರಲ್ಲಿ ಇರ್ತದೆ ನಾವು ಯಾವುದೇ ರೀತಿಯ ಶುಲ್ಕ ತಗೊಳ್ಳೋದಿಲ್ಲ, ಅಂದರೆ ಎಂಟ್ರಿ ಫೀಸ್ ತಗೊಳ್ಳೋದಿಲ್ಲ ಅಂತ. ಬಟ್ ಅವ್ರು ಎಂಟ್ರಿ ಫೀಸ್ ತಗೊಳ್ತಾರೆ. ಹೇಳುದಂತ ನಾವು ಇದು ಒಂಥರ ಇನ್ವೆಸ್ಟ್ ಟೈಪಲ್ಲಿ. ಅವರು ಇನ್ವೆಸ್ಟ್ ಅಂತ ಅನ್ಕೊಳ್ಳೋದೇ ಇಲ್ಲ, ಹೇಳ್ಕೊಳ್ಳೋದೇ ಇಲ್ಲ. ನಾವು ಅವರೇ ಬಿಸ್ನೆಸ್ ಅಂತಲೇ ಹೇಳುದು, ಇನ್ವೆಸ್ಟ್ ಅಂತ ಎಲ್ಲಿ ಸಹ ಹೇಳ್ಕೊಳ್ಳೋದಿಲ್ಲ. ನಾವು ಇಷ್ಟು ಇನ್ವೆಸ್ಟ್ ಮಾಡ್ತೇವೆ, ನೀವು ಇಲ್ಲಿ ಇಷ್ಟು ಹಣ ಹಾಕಬೇಕು ಅಂತ ಹೇಳಿ. ನಾವೇ ಹಣ ಹಾಕಿ ನಾವೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಮ್ಮ ಹತ್ರ ಯೂಸ್ ಮಾಡ್ಬೋದು, ಇಲ್ಲ ಸೇಲ್ ಮಾಡಬೇಕು, ಆ ಟೈಪ್ ಅವರು. ಮತ್ತು ಯಾವ ಥರ ಬ್ರೈನ್ ವಾಶ್ ಮಾಡ್ತಾರೆ ಅಂದರೆ ಎಲ್ಲ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡೋದು. ಅವರು ನಮ್ಮ ವೀಕ್ನೆಸ್ ಅಂತ ತಗೊಳ್ಳೋದು. ನಮ್ಮ ವೀಕ್ನೆಸ್ ಅಂತ ತಗೊಂಡ್ರೆ ನಮಗೀಗ ಯಾವ ರೀತಿ ಎಜುಕೇಷನಿಗಾಗಲಿ ಇಲ್ಲ ಅಪ್ಪ ಅಮ್ಮನಿಗೆ ಹೆಲ್ತ್ ಇಶ್ಯೂ ಅಂತ ನಮ್ಮದೆಲ್ಲ ಪರ್ಸನಲ್ ತಿಳ್ಕೊಂಡಾಗ ಅದನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ಟಾರ್ಗೆಟ್ ಮಾಡಿ ಅಲ್ಲ ಆದಮೇಲೆ ಲೈಕ್ ಆಗ್ತದೆ. ಮತ್ತು 3rd day ಇಂಟರ್ವ್ಯೂ ಇರ್ತದೆ ಅವರದ್ದು. ಆ ಟೈಮಲ್ಲಿ ಸಹ ಒಬ್ಬರಿಗೊಬ್ಬರು ಮಾತಾಡಲಿಕ್ಕೆ ಇರೋದಿಲ್ಲ ನಮಗೆ, ಒಬ್ಬರನ್ನೊಬ್ಬರನ್ನು ಬಿಲ್ಕುಲ್ ಮಾತಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ರೂಮಲ್ಲಿ ಸ್ಟೇ ಆಗೋವರಿಗೆ ಆಗಲಿ, ನಾನು ರೂಮಲ್ಲಿ ಸ್ಟೇ ಆಗಲಿಲ್ಲ, ಬಟ್ ಕೆಲವು ಸ್ಟೂಡೆಂಟ್ ಅಂದರೆ ನನ್ನ ಜೊತೆ ಇದ್ದವ್ರು ಕೆಲವು ಸ್ಟೇ ಆಗಿದ್ದಾರೆ, ಅವರಿಗೆ ಸಹ ಒಬ್ಬರನ್ನೊಬ್ಬರು ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಫೋನ್ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಒಬ್ಬರ ಹತ್ರ ಮಾತಾಡಲಿಕ್ಕೆ ಬಿಡೋದಿಲ್ಲ, ಪೇರೆಂಟ್ಸ್ ಹತ್ರ ಸಹ ಮಾತಾಡಲಿಕ್ಕೆ ಬಿಡೋದಿಲ್ಲ. ಬಿಕಾಸ್ ಅವ್ರ ಪೇರೆಂಟ್ಸ್ ಏನಾದರೂ ಹೇಳಿ ಅವರನ್ನು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ, ಫ್ರಾಡ್ ಅಂತ ಹೇಳಿ ಗೊತ್ತಾದರೆ ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ ಫೋನ್ ಕೊಡೋದಿಲ್ಲ, ಮಾತಾಡಲಿಕ್ಕೆ ಬಿಡೋದಿಲ್ಲ. ಅವರ ಸೀನಿಯರ್ಸ್ ಅಂದರೆ ನನ್ನ ಏಜ್ಗಿಂತ ಚಿಕ್ಕವರು, ನನಗೀಗ 21, ನಾನು ಜಾಯಿನ್ ಆಗಬೇಕು ನನಗೆ ಒಂದು 20 ಇತ್ತು. ಸೊ ನನಗಿಂತ ಚಿಕ್ಕ ಏಜ್ ಅವ್ರು ಸಹ ಇದ್ದಾರೆ, 17, 16 ಏಜ್ ಅವರು ಸಹ ಇದ್ದಾರೆ. ಬಟ್ ಅವ್ರ ಹತ್ರ ಪಾನ್ ಕಾರ್ಡ್, ಇವರು ಪಾನ್ ಕಾರ್ಡ್ ಸಹ ಕೇಳ್ತಾರೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಇದು ಒಂದು ಜೆರಾಕ್ಸ್ ಅದೆಲ್ಲ ಕೇಳ್ತಾರೆ, ಮಾರ್ಕ್ಸ್ ಕಾರ್ಡ್ ಸಹ ಕೇಳ್ತಾರೆ. ಅವರೆಲ್ಲ ಅದನ್ನು ತಗೊಂಡು ಅವರದ್ದು ಇಟ್ಕೊಂಡಾದ್ಮೇಲೆ ಪಾನ್ ಕಾರ್ಡ್ ಯಾಕೆ ತಗೊಳ್ಳೋದು ಅಂತ ಹೇಳಿದರೆ ಅದರಲ್ಲಿ ಸಹ ಟ್ಯಾಕ್ಸ್ ಕಟ್ಟಾಗ್ತದೆ ಹಾಗೆ ಅಂತ ಹೇಳಿ
ನಮಗೆ ಹೇಳಿ ತಗೊಳ್ಳೋದು. ಪಾನ್ ಕಾರ್ಡ್ ಇದ್ರೆ ಟ್ಯಾಕ್ಸ್ ಕಟ್ ಆಗ್ತದೆ, ಪಾನ್ ಕಾರ್ಡ್ ಇಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ ಆಗುದಿಲ್ಲ ಅಂತ ಆ ಕೆಲಸ ಉಂಟು ಅವರದು. ಅವರು ಅದನ್ನೆಲ್ಲ ತಗೊಂಡು ಇಟ್ಕೊಂಡಿರ್ತಾರೆ. ನಮ್ಮದು ಇಂಟರ್ವ್ಯೂ ಅಂತ ಇರ್ತದೆ, ಅದರಲ್ಲಿ 3 ಸ್ಟೆಪ್. ಅವರು ಹೇಳಿದಕ್ಕೆಲ್ಲ ನಾವು ಆನ್ಸರ್ ಮಾಡಬೇಕು. ಮತ್ತೆ ಅದರಲ್ಲಿ ಅವರದ್ದು ಲೆಕ್ಕ ಅಂತ ಒಂದುಂಟು. ಆ ಲೆಕ್ಕ ನಾವು ಸಾಲ್ವ್ ಮಾಡಬೇಕು. ಅವ್ರು ಕೊಡೋದು ಲೆಕ್ಕ ಎಂತ, ಈಗ ಟ್ರೈನಿ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ, ಟೀಮ್ ಲೀಡರ್ ಆಗಲಿ, ಅವರದ್ರಲ್ಲಿ ಎಷ್ಟು ಇನ್ಕಮ್ ಉಂಟು, ಆ ಇನ್ಕಮ್ ಅನ್ನು ಈ ಮಂತ್ಲಿ ಒಬ್ಬ ಪರ್ಸನ್ ಇದ ಮೇಲೆ ಡಿಪೆಂಡ್ ಆಗಿ ಲೆಸ್ ಮಾಡುವಂಥದ್ದು. ಆ ಬಂದ ಸಮಥಿಂಗ್ ಅದು ಉಂಟು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಅದರಲ್ಲಿ ಪಾಸ್ ಆಗಬೇಕು. ಅದರ ಪಾಸ್ ಆಗಿದ್ಮೇಲೆ ಅವ್ರದ್ದೊಂದು ಶೀಟ್ ಕೊಡ್ತಾರೆ. ಆ ಶೀಟು ನನ್ನ ಹತ್ರ ಅದು ಇದ್ರದ್ದು ಕಾಪಿ ಉಂಟು. ಆ ಶೀಟಲ್ಲಿ ಅವರು ಗುಡ್ ಅಂತ ಹೇಳಿ ಬರ್ದಾದ್ಮೇಲೆ ನಾವು ಆ ಜಾಬಿಗೆ ಜಾಯಿನ್ ಆಗ್ತೇವೆ. ಅದಾದ್ಮೇಲೆ ಅದೊಂದು ಹ್ಯಾಪಿ ಮೂಮೆಂಟ್. ಲೈಕ್ ನಮಗೆ ಆ ಟೈಮಲ್ಲಿ ನಮಗೆ ಹ್ಯಾಪಿ ಮೂಮೆಂಟ್ ಆಗಿತ್ತು. ಅಲ್ಲಿ ತನಕ ನಮಗೆ ಗೊತ್ತಿರಲಿಲ್ಲ ಎಲ್ಲಾಗಿ ಅಮೌಂಟ್ ಅಡ್ಜಸ್ಟ್ ಮಾಡಲಿಕ್ಕೆ. ಈ ಅಮೌಂಟ್ ಅಡ್ಜಸ್ಟ್ ಮಾಡುವ ಟೈಮ್ ಬಂದಾಗ ನಮಗೆ ಅವರೇ ಸಜೆಸ್ಟ್ ಮಾಡ್ತಾರೆ. ಲೈಕ್ ನಾವು ಹೇಳ್ತೇವೆ ನಾವು ಹೇಗೆ ಅಮೌಂಟ್ ಅಡ್ಜಸ್ಟ್ ಮಾಡ್ಬೋದು, ನಾವು ಹೇಗೆ ತರ್ಬೋದು, ಅಮೌಂಟ್ ಹೇಗೆ ಕೇಳ್ಬೋದು ಅನ್ನುವಂಥದ್ದು ನಮಗೆ ಮೈಂಡಲ್ಲಿ ಬರ್ತದೆ. ಆ ಟೈಮಲ್ಲಿ ಅವರೇ ಹೇಳ್ತಾರೆ, ನೀನು ಅಮ್ಮನ ಹತ್ರ ನೀನು ಲ್ಯಾಪ್ಟಾಪಿಗೆ ಕೇಳು, ಹಣ ಲ್ಯಾಪ್ಟಾಪಿಗೆ ಅಂತ ಹೇಳಿ ಕೇಳು, ಇಲ್ಲದ್ರೆ ನಿನ್ನದು ಗೋಲ್ಡ್ ಇಡು, ಗೋಲ್ಡ್ ಮಾರು, ಇಲ್ಲದ್ರೆ ನಿನ್ಗೆ ಲೋನ್ ತಗೋ, ಬ್ಯಾಂಕಲ್ಲಿ ಲೋನ್ ತಗೋ, ಯಾವ್ದಾದ್ರು ಏನಾದ್ರು ಇಟ್ಟು ಲೋನ್ ತಗೋ ಅಂತ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ. ಈ 3 ಪಾಯಿಂಟ್ ಇಟ್ಕೊಂಡು ನನಗೆ ಸಜೆಸ್ಟ್ ಮಾಡಿದ್ದು ಲ್ಯಾಪ್ಟಾಪ್ ಅಂತ ಕೇಳಿ ತಗೋ ಅಂತ ಹೇಳಿ. ನಿಮ್ಮ ಅಮ್ಮನ ಹತ್ರ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತಿದೆ ಅಂತ ಹೇಳಿ ತಗೋ, ಆಮೇಲೆ ಬಂದು ಅಮೌಂಟ್ ಕೊಡು ಅಂತ. ಸ್ಟಾರ್ಟಿಂಗಲ್ಲಿ 11,000 ಪೇ ಮಾಡಿದ್ದೇನೆ. ಅದು ನನ್ನ ಅಮ್ಮನ ಹತ್ರ ಕೇಳಿದೆ. ಅಮ್ಮನಿಗೆಲ್ಲ ವಿಷಯ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಈ ಥರ ಉಂಟು ಅಂತ. ಅವರು ಸಹ ಬಿಲೀವ್ ಮಾಡಿದ್ರು. ಬಿಕಾಸ್ ನನ್ನ ಫ್ರೆಂಡ್ ಆಗಿ ಮಾತಾಡಿದ್ಲು ಅಮ್ಮನಿಗೆ ಸಹ. ನನ್ನನ್ನು ಬ್ರೈನ್ ವಾಶ್ ಮಾಡಿದಳದೆ ನನ್ನ ಅಮ್ಮನ ಸಹ ಬ್ರೈನ್ ವಾಶ್ ಮಾಡಿದ್ಲು. ಅದಾಗಿ ಸ್ವಲ್ಪ ಸಮಯ ಹಣ ಎಲ್ಲ ಕಟ್ಟಿ ಆಯಿತು. ಹಣ ಎಲ್ಲ ಕಟ್ಟಿ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಆಯಿತು. ಪ್ರಾಡಕ್ಟ್ ಪರ್ಚೇಸ್ ಆದಮೇಲೆ ವಿಡಿಯೋ ಮಾಡಿ ಎಲ್ಲ ಸೆಂಡ್ ಮಾಡ್ಲಿಕ್ಕೆ ಆಯ್ತು. ಅದೆಲ್ಲ ಆದಮೇಲೆ ನನಗೆ ನಾನು ಕೊಟ್ಟ ಸೈಜ್ ಒಂದು, ಅಂದರೆ ನಮಗೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಸೈಜ್ ಎಲ್ಲ ಹಾಕ್ಲಿಕ್ಕೆ ಇರ್ತದೆ. ಸೊ ಆ ಸೈಜ್ ಹಾಕಿದೊಂದು ನನಗೆ ಬಂದ ಪ್ರಾಡಕ್ಟ್ ಬೇರೆ, ನಾನು ಆರ್ಡರ್ ಕೊಟ್ಟದ್ದು ಬೇರೆ, ನನಗೆ ಬಂದದ್ದು ಬೇರೆ. ನಾನು ಆಗಲೇ ಕಂಪ್ಲೇಂಟ್ ಮಾಡಿದ್ದೇನೆ. ಯಾರಿಗೆ? ಶಿಲ್ಪ ಅನ್ನೋಳಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೇನೆ. ನನಗೆ ಯಾವ ಪ್ರಾಡಕ್ಟ್ಸ್ ಸರಿ ಬರಲಿಲ್ಲ, ನನಗೆ ಅದು ರಿಟರ್ನ್ ಮಾಡಬೇಕು, ನನಗೆ ರೀಫಂಡ್ ಮಾಡಿ ಅಂತ ನಾನು ಆಗಲೇ ಕೇಳಿದ್ದೇನೆ. ಅವರು ನನಗೆ ಹೇಳಿದ್ದು ರೀಫಂಡ್ ಆಗುದಿಲ್ಲ. ಅವರು ಹೇಳಿದಿಷ್ಟೇ, ರೀಫಂಡ್ ಆಗುದಿಲ್ಲ, ಬೇಕಾದರೆ ಪ್ರಾಡಕ್ಟನ್ನು ಎಕ್ಸ್ಚೇಂಜ್ ಮಾಡುವ, ನಿನ್ನ ನೆಕ್ಸ್ಟ್ ಯಾರು ಬರ್ತಾರೆ ಅವರು ಪರ್ಚೇಸ್ ಮಾಡಿದ್ರೆ ನೀನು ತಗೋ, ಅವರ ಹೆಸರು ನೀನು ಪ್ರಾಡಕ್ಟ್ ಪರ್ಚೇಸ್ ಮಾಡು, ನಿನ್ನ ಪ್ರಾಡಕ್ಟ್ ಅವರಿಗೆ ಕೊಡು ಅಂತ ಹೇಳಿದ್ರು. ರೀಫಂಡ್ ಮಾಡುವಂತೆ ಅಂದ್ರೆ ರೀಫಂಡ್ ಮಾಡೋದಿಲ್ಲ ಅಂತ ಇನ್ನೇ ಹೇಳಿದ್ರು. ಅವರು ಖಂಡಿತವಾಗಿ ಹೇಳಿದ್ದಾರೆ. ಅದಾದ್ಮೇಲೆ ನಾನು ಸ್ವಲ್ಪ 1 ತಿಂಗಳಾದ್ಮೇಲೆ ಎಂತ ಸಹ ರೆಸ್ಪಾನ್ಸ್ ಇರಲಿಲ್ಲ. ಮತ್ತೆ ನನ್ನ ಜೊತೆ ಬಂದವರೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೈಕ್ ಆ ಟೈಮಲ್ಲಿ ಇಬ್ಬರು ಪೊಲೀಸರು ಬಂದು ಹೋಗಿದ್ದಾರೆ. ನನಗೆ ಅಂದ್ರೆ ನಾನು ಕಾಲೇಜಿಗೆ ಹೋಗಿ ಬಂದಾದ್ಮೇಲೆ ನನಗೆ ಈ ವಿಷಯ ಗೊತ್ತಾದ್ರು ಪೊಲೀಸರು ಬಂದಿದ್ದಾರೆ ಅಂತ. ಆಮೇಲೆ ನನಗೆ ಸಹ ಅಂದ್ರೆ ಫೀಲ್ ಆಗಲಿ ಸ್ಟಾರ್ಟ್ ಆಯ್ತು. ಫೇಕ್ ಇರ್ಬೋದು, ಪೊಲೀಸರೆಲ್ಲ ಬರ್ತಿದ್ದಾರೆ, ನಮಗೆ ಇದೆಲ್ಲ ಸೂಟ್ ಅಲ್ಲ, ಲೈಕ್ ಫೇಕ್ ಅನಿಸ್ತದೆ ಅಂತ ಹೇಳಿ ನನ್ನ ಜೊತೆ ಇದ್ದವರೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಸಹ ಬಿಟ್ಟಾದ್ಮೇಲೆ ನಾನು ಅಂದ್ರೆ ಹೇಳಿದ್ದೇನೆ, ನಾನು ಸಹ ಅಂದ್ರೆ ನನಗೆ ರೀಫಂಡ್ ಮಾಡು, ಇಲ್ಲಾಂದ್ರೆ ನೀನು ತುಂಬಾ ಇದು ಮಾಡ್ತೀನಿ, ನಾನು ಪೊಲೀಸ್ ಕಂಪ್ಲೇಂಟ್ಸ್ ನಾನು ಕೊಡ್ತೇನೆ, ನಾನು ಎಲ್ಲಿ ಕರ್ಕೊಂಡ್ಬೇಕು ನಾನು ಸಹ ಹೇಳಿದ್ದೇನೆ ಅವರಿಗೆ. ಎಲ್ಲಿ ಕರ್ಕೊಂಡ್ಬೇಕು ಅಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ, ಹೇಗೆ ಮಾತಾಡಬೇಕು ನಾನು ಮಾತಾಡ್ತೇನೆ, ಹೇಗೆ ರಿಫಂಡ್ ಮಾಡಿಸ್ಕೋಬೇಕು ಅದು ನಾನು ಮಾಡಿಸ್ತೇನೆ, ನೀನು ಹಣ ಕೊಡು, ಇಲ್ಲಾಂದ್ರೆ ನೀನು ಸಹ ನನ್ನ ಜೊತೆ ಬಾ ಅಂತ ಹೇಳಿದ್ದೇನೆ. ಅವಳು ಪ್ರಿಯಾಂಕಾ ಚುಂಬಾಚಿ ಸಮಥಿಂಗ್ ಅವಳ ಹೆಸರು. ಅವಳಿಗೆ ಹೇಳಿದ್ದೇನೆ ನಾನು ಹೀಗೆ ಮೆಸೇಜ್ ಎಲ್ಲ ಮಾಡಿ. ಅದಾದ ಮೇಲೆ ಅವಳು ರೆಸ್ಪಾನ್ಸ್ ಮಾಡಲಿಲ್ಲ, ನನಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ. ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡಿದೆ, ನೀನು ನನ್ನ ಸೂಸೈಡ್ಗೆ ಕಾರಣ ಆಗು, ಇಲ್ಲ ನಾನು ಸೂಸೈಡ್ ಮಾಡ್ಕೊಳ್ತೇನೆ, ಇಲ್ಲ ನನ್ನ ಹಣ ರಿಫಂಡ್ ಮಾಡು, ಇಲ್ಲ ನಿನ್ನ ಅಪ್ಪ ಅಮ್ಮನ ಕಳಿಸ್ತೇನೆ, ನಾನು ಗ್ಯಾರಂಟಿ ಕಳಿಸ್ತೇನೆ, ಇದನ್ನಂತ ಬರೆದಿಟ್ಕೊ ಅಂತೇಳಿ ನಾನೆಲ್ಲ ಹೇಳಿದ್ದೇನೆ. ಅದನಂತರ ಅವಳು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತೆ ನನಗೆ ಸಹ ಸಾಕಾಯಿತು. ನಾನು ಸೀರಿಯಸ್ ಹೇಳ್ತೇನೆ, ನಾನು ನೇತ್ರಾವತಿ ಡ್ಯಾಮಿಗೆ ಹೋಗಿದ್ದೇನೆ. ನನ್ನ ಅಮ್ಮನ ಹತ್ರ ಹೇಳಿದಾಗ ಅವರು ನನಗೆ ಯಾವ ರೀತಿ ಅಂತ ಹೇಳಿದರೆ ಮನೆಯಿಂದ ಹೊರಗೆ ಹಾಕುವಷ್ಟು ಸಿಚುವೇಶನಲ್ಲಿ ಬಂದಿದ್ರು ಅಮ್ಮನ ಹತ್ರ ಹೇಳಿದಾಗ. ಅದಾದ ಮೇಲೆ ನಾನು ಸೀರಿಯಸ್ಲಿ ಸೂಸೈಡ್ ಮಾಡಲಿಕ್ಕೆ ಹೋಗಿದ್ದೇನೆ. ನೇತ್ರಾವತಿ ಡ್ಯಾಮ್ ತನಕ ಹೋಗಿದ್ದೇನೆ. ನಾನು ಹೋಗಿ ಆರ್ಲಿಗೆ ಹೋದವಳು ಲಾಸ್ಟ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ. ನಾನು ಹೀಗೆ ಅಂದರೆ ನಂಗೆ ಆ ಟೈಮಲ್ಲಿ ಬಂತು, ನನಗೆ ಅವಳ ನೇಮ್ ಬಂದದಕ್ಕೆ ನಾನು ಅವಳಿಗೆ ಕಾಲ್ ಮಾಡಿದ್ದೆ. ಆಮೇಲೆ ಅವಳು ಸಜೆಸ್ಟ್ ಮಾಡಿದ್ಲು, ನೀನು ಇದರ ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ಬೇಡ, ಬಿಕಾಸ್ ನಿನ್ನ ಪೇರೆಂಟ್ಸ್ ಇದ್ದಾರೆ ನಿಂಗೆ ಅಂತ, ನಿನಗೆ ಒಬ್ಬಳು ತಂಗಿ ಸಹ ಇದ್ದಾಳೆ, ಅವಳನ್ನು ಸಹ ನೋಡ್ಲಿಕ್ಕೆ ಉಂಟು, ನೀನು ಈ ಥರ ಡಿಸಿಷನ್ ತಗೊಂಡ್ರೆ ಹೇಗೆ, ನೀನು ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಮಾಡು, ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರು. ನಾನು ಅದನ್ನು ಮತ್ತೆ ಅಲ್ಲಿಂದ ಸೀದಾ ಬಂದು ಅವಳ ಮಾತು ಕೇಳಿ ಬಂದು ಇಲ್ಲಿ ಸೈಬರ್ ಕ್ರೈಮಿಗೆ ಊರಷ್ಟು ಸೈಬರ್ ಕ್ರೈಮಿಗೆ ಅಲ್ಲಿ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ ನಾನು ಅವ್ರ ಹತ್ರ ಎಲ್ಲ ಹೇಳಿದ್ದೇನೆ ಸೂಸೈಡಿಗೆ ನನಗೆ ನಾನು ಸೂಸೈಡ್ ಮಾಡ್ತೇನೆ ಅಂತ ಹೇಳಿದಾಗ ಅವರು ಆಕ್ಷನ್ ತಗೊಂಡ್ರು. ಆ ಟೈಮಲ್ಲಿ ನನ್ನ ಜೊತೆ 4 ಕಾನ್ಸ್ಟೇಬಲ್ಸ್, ಲೇಡಿ ಜೆಂಟ್ಸ್ ಕಾನ್ಸ್ಟೇಬಲ್ 4 ಜನ ಬಂದಿದ್ರು, ಟೋಟಲ್ 8 ಜನ. ನಾವು ಜೀಪಲ್ಲಿ ಹೋಗಿ ಮಾತಾಡಿದ್ವಿ ಅವ್ರ ಹತ್ರ. ಅವರನ್ನು ಮಾತಾಡಿ ಅವರನ್ನ ಇಲ್ಲಿಗೆ ಕರ್ಕೊಂಡು ಬಂದು ತುಂಬ ಕ್ಲಾಶ್ ಎಲ್ಲ ತುಂಬ ಮಾತುಕತೆ ಆಯಿತು. ಆದಮೇಲೆ ಅವರು ಹೇಳಿದ್ರು ನನಗೆ ರೀಫಂಡ್, ನಾನು ಒಂದೇ ಮಾತು ಹೇಳಿದೆ, ಒಂದು ರೀಫಂಡ್ ಮಾಡಿಲ್ಲ ನಾನು ನಿನ್ನ ಮೇಲೆ FIR ಫೈಲ್ ಮಾಡ್ತೇನೆ, ಸೂಸೈಡ್ ಅಪ್ರೋಚ್ ಅಂತ ಹೇಳಿ FIR ಫೈಲ್ ಮಾಡ್ತೇನೆ ಅಂತ ಹೇಳಿದೆ. ಆಮೇಲೆ ಅವಳಾಗ ಹೆದರಿ ಹೇಳಿದ್ರು, ಅವಳೆಲ್ಲ ಪ್ರಾಡಕ್ಟ್ ತಗೊಂಡಿದ್ದಾಳಲ್ಲ ಆ ಪ್ರಾಡಕ್ಟ್ ತರಲಿಕ್ಕೆ ಹೇಳಿ ನಾನು ಅವಳಿಗೆ ರೀಫಂಡ್ ಮಾಡ್ತೇನೆ ಹೇಳಿದ್ದು.
ಅಲ್ಲಿಗೆ ಮಾತುಕತೆ ಆಯಿತು, ಅಲ್ಲಿ ತನಕ ಬಂತು. ಆದ್ಮೇಲೆ ನಾನು ಹೇಳಿದೆ ನಾ ಪ್ರಾಡಕ್ಟ್ ತಂದು ಕೊಡ್ತೇನೆ, ನನಗೆ ರಿಫಂಡ್ ಮಾಡ್ಲಿಕ್ಕೆ ಹೇಳಿ, ಸ್ಪಾಟಲ್ಲಿ ನನಗೆ ಅಮೌಂಟ್ ಬೇಕು ಅಂತ. ಅವ್ರು ಓಕೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ನಾನು ಎಲ್ಲ ಪ್ರಾಡಕ್ಟ್ ತಂದು ಅವಳ ಹತ್ರ ಮುಂದೆ ಇಟ್ಟಿದ್ದೇನೆ. ನಾನು ಮುಂದೆ ಇಟ್ಟು ಹಣ ರಿಫಂಡ್ ಮಾಡು, ನನ್ನ ಪ್ರಾಡಕ್ಟ್ ನಿಮಗೆ ತಂದು ಕೊಟ್ಟಿದ್ದಾನಲ್ಲ, ಎಲ್ಲ ಪ್ರಾಡಕ್ಟ್ ಇದ್ದಾಗೆ ಕೊಟ್ಟಿದ್ದಾನಲ್ಲ, ತಂದು ನನಗೆ ಈಗಲೇ ಅಮೌಂಟ್ ರಿಫಂಡ್ ಮಾಡಿ, ನನಗೆ ಈಗ ಕೊಟ್ಟಿದ್ದೇನೆ. ಅವರು ಹೇಳಿದ್ರು ಇಲ್ಲ, ನಿಂದು ಅಮೌಂಟ್ ರಿಫಂಡ್ ಆಗೋದು ಸ್ವಲ್ಪ ಲೇಟ್ ಆಗ್ತದೆ, ಪ್ರಾಡಕ್ಟ್ ಎಲ್ಲ ಚೆಕ್ ಮಾಡಬೇಕು ಸರಿ ಇದೆ ಇಲ್ವಾ ಅಂತೇಳಿ ಅವ್ರ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಪ್ರೂಫ್ ಇಲ್ಲ. ಈಗ ಪ್ರಾಡಕ್ಟ್ ತಗೊಂಡಾದ್ಮೇಲೆ ಅವಳು ಹಣ ಕೊಡ್ತಾ ಇದ್ದ, ನನ್ನ ಹತ್ರ ಎಂತ ಪ್ರೂಫ್ ಉಂಟು? ಅದಕ್ಕೆ ನಾನು ಲೈಕ್ ಅವಳ ಹತ್ರ ಹೇಳಿದ, ಈಗ ನನಗೆ ಅಮೌಂಟ್ ಬೇಕು, ಈಗ ನೀನು ಕೇಳಿದಾಗ ನಾನು ತಂದು ಕೊಟ್ಟಿದ್ದೇನೆ ಪ್ರಾಡಕ್ಟ್, ಈಗ ನಾನು ತಂದು ಕೊಟ್ಟೆ ಆದ್ಮೇಲೆ ನೀನು ನನಗೆ ಅಮೌಂಟ್ ಕೊಡಬೇಕಲ್ಲ ಅಂತ ಹೇಳಿ ನಾನು ಮಾತಾಡಿದೆ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಪ್ರಾಡಕ್ಟ್ ನಾನು ತಗೊಂಡು ಹೋಗ್ಬೇಕಾದ್ರೆ ನನ್ನ ಕೈಯಲ್ಲಿ ಬ್ಲೇಡ್, ನನಗೆ ಯಾರು ಗೋಲ್ ಮೇಲೆ ಮಾಡ್ತಾರಂತ ಒಂದು 6 ಸೆನ್ಸ್ ಹೇಳಿದ್ದು. ಸೊ ದಾಟ್ಸ್ ನಾನು ಹೋದಾಗ ಹೋಗ್ಬೇಕಾದ್ರೆ ಒಂದು ಬ್ಲೇಡ್ ತಗೊಂಡೋಗಿದ್ದೆ ನನ್ನ ಕೈಯಲ್ಲಿ. ಸೊ ಫಾರ್ ಒಂದು ಸೇಫ್ಟಿಗೋಸ್ಕರ ತಗೊಂಡೋಗಿದ್ದೆ, ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳಿ. ತಗೊಂಡೋದವಳು ಅಲ್ಲಿ ಹೋಗಿ ಪ್ರಾಡಕ್ಟ್ ಎಲ್ಲ ಕೊಟ್ಟು ಹಣ ಕೇಳುವಾಗ ಅವಳು ಇಲ್ಲ 2 ವೀಕ್ಸ್ ಆಗ್ತದೆ, ಅದು ಇದು ಪ್ರಾಡಕ್ಟ್ ಎಲ್ಲ ಹೋಗಿ ಅವರದ್ದು ಮೇನ್ ಇದಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ಚೆಕ್ ಆಗಿ ಬಂದಾಗ ನಿಮಗೆ ಅಮೌಂಟ್ ರಿಫಂಡ್ ಆಗ್ತದೆ ಅಂತ ಹೇಳಿದರು. ಆಮೇಲೆ ನಾನು ಇಲ್ಲ ನನಗೆ ಆಗುದು, ನನಗೆ ಈಗೆಲ್ಲ ಬೇಕು ಕೇಳಿದೆ. ಅವಳು ಕೊಡೋದಿಲ್ಲ ಅಂತ ಹೇಳಿದ್ದು. ನನಗೆ ಸಿಟ್ಟು ಬಂತು. ನಾನು ಅವ್ರದ್ದು ಆಫೀಸಿದ್ದು ಮಿಡ್ಲಿಗೆ ಚೇರ್ ತಗೊಂಡೋಗಿ ಕೂತ್ಕೊಂಡು ಫಸ್ಟ್ ಒಂದು ಲೈನ್ ಸ್ಕ್ರಾಚ್ ಮಾಡಿದೆ, ನನ್ನ ಹ್ಯಾಂಡ್ ಸ್ಕ್ರಾಚ್ ಮಾಡಿದೆ. ಅವಳು ಹೆದರ್ಲಿಲ್ಲ. ನನ್ನ ಹತ್ರ ಇದು ಸಹ ಉಂಟು, ಐ ಹ್ಯಾವ್ ಪ್ರೂಫ್ ಟು. ಆ್ಯಂಡ್ ಸ್ಕ್ರಾಚ್ ಮಾಡಿದೆ, ಅವಳು ಹೆದರ್ಲಿಲ್ಲ. ದೆನ್ 2 ಸೆಕೆಂಡ್ ಸ್ಕ್ರಾಚ್ ಮಾಡಿದೆ, ರೆಸ್ಪಾನ್ಸ್ ಮಾಡಲಿಲ್ಲ. 3rd ಸ್ಕ್ರಾಚ್ ಮಾಡುವಾಗ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಆಫ್ಟರ್ವರ್ಸ್ ಅವಳು ಸ್ವಲ್ಪ ಹೆದರಿದ್ಲು, ಮತ್ತು ಅವಳ ಜೊತೆ ಇದ್ದವರೆಲ್ಲ ಕರೆಸಿಬಿಟ್ಟು ಮಾತಾಡಿದ್ರು. ಅವರೆಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ನನ್ನ ಕರೆದ್ರು. ನಾನು ಒಳಗೆ ಕರೆದು ನನ್ನ ಹತ್ರ ಮಾತುಕತೆ ಮಾಡಿ ಇಲ್ಲಿಗೆ ಮುಗಿಸು ಅಂತ, ಅಂದರೆ ಹಣ ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು, ಜಸ್ಟ್ ಮಾತಾಡಿ ಮುಗಿಸು ಅಂತ ಇದ್ದದ್ದು. ಇಲ್ಲ ನನಗೆ ಅಮೌಂಟ್ ಬೇಕಂತ ನಾನು ಆಟ ಮಾಡಿ ಕೂತ್ಕೊಂಡೆ. ಆಮೇಲೆ ಅವರು ತುಂಬ ಇಲ್ಲಿಂದ ಇಲ್ಲಿ ತನಕ ಸ್ಕ್ರಾಚ್ ಮಾಡಿದ್ದೇನೆ, ನಾನು ಹ್ಯಾಂಡ್ ಸ್ಕ್ರಾಚ್ ಮಾಡಿದ್ದೇನೆ. 2 ಡೀಪ್ ಬಿದ್ದಿದೆ, 2 ಲೈನ್ ಡೀಪ್ ಲೈನ್ ಬಿದ್ದಿದೆ. ಆ್ಯಂಡ್ ನಂದು ನರ್ವಿಗೆ ಸಹ ಪೆಟ್ಟಾಗಿತ್ತು, ನನಗೆ ಸ್ಟಿಚ್ ಮಾಡಿದ್ದೇನೆ. ದೆನ್ ಆಫ್ಟರ್ವರ್ಸ್ ಆದ ಮೇಲೆ ನಾನು ಹೊರಗೆ ಹೋಗಿ ಮಾತಾಡಿ ಹೆವಿ ಬ್ಲಡ್ ಲಾಸ್ ಆಗಿದೆ. ದೆನ್ ನಾನು ಹೋಗಿ ಮಾತಾಡಿ ಆದಮೇಲೆ ಅವರವರ ಮಧ್ಯದಲ್ಲಿ ಮಾತಾಡಿಕೊಂಡು ನನಗೆ ಅಮೌಂಟ್ ಅರೇಂಜ್ ಮಾಡಿ ಕೊಟ್ಟರು. ಆಮೇಲೆ ಅಮೌಂಟ್ ಅರೇಂಜ್ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ನನ್ನ ಅಂದರೆ ಈಚೆ ಬಂದಮೇಲೆ ಅವಳದೊಂದು ಮೆಸೇಜ್ ಸಹ ಬಂದಿತ್ತು ನನಗೆ, ಹೇಗಿದ್ದೀರಿ ಅಂತೇಳಿ. ಆಮೇಲೆ ಅದ್ರ ಮೇಲೆ ಅವಳನ್ನು ಬ್ಲಾಕ್ ಮಾಡಿ ಈಗ ನನಗೆ ಯಾವ ಕಾಂಟ್ಯಾಕ್ಟ್ಸ್ ಇಲ್ಲ. ನನ್ನ ಹಣ ನನಗೆ ಸಿಕ್ಕಿದೆ. ಬಟ್ ನಾನು ತುಂಬ ಟ್ರೈ ಮಾಡಿದೆ. ನಾನು ಬಜರಂಗ ದಳದ ಹೆಲ್ಪ್ ಕೇಳಿದ್ದೇನೆ. ABVP ಅಂದರೆ ನನ್ನ ಒಂದು ಫ್ರೆಂಡ್ ಇವರು ಸಹ ಇದ್ದಾರೆ, ಇವರ ಹತ್ರ ನಾನು ಇನ್ಫಾರ್ಮ್ ಮಾಡಿದ್ದೆ. ನಂದು ಕೆಲವು ಫ್ರೆಂಡ್ಸ್ ಹತ್ರ ಎಲ್ಲ ಹೆಲ್ಪ್ ತಗೊಂಡಿದ್ದೇನೆ ಇದನ್ನು ಕ್ಲೋಸ್ ಮಾಡಲಿಕ್ಕೋಸ್ಕರ. ಬಟ್ ಯಾವ ರೆಸ್ಪಾನ್ಸೇ ಇರಲಿಲ್ಲ. ನಾನು ಅದನಂತರ ನನ್ನ ಫ್ರೆಂಡ್ಸ್ ಇಬ್ಬರು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಅವ್ರು ಜಾಯ್ನ್ ಆಗಿದೆ ಅಂತ. ಅವರ ಸ್ಟೇಟಸ್ ನೋಡಿ ನನಗೆ ಗೊತ್ತಾಯಿತು ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ ಅಂತ. ಅವ್ರಿಗೆ ನಾನು ಕೇಳಿದೆ, ರೀಸೆಂಟ್ ಆಗಿ ಕೇಳಿದೆ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಕೆಲಸ ಅಂತ. ಹೌದು ಹೋಗ್ತಿದ್ದೇವೆ ಅಂತ. ಬೇಡ, ಒಬ್ಬಳಿಗೆ ಹೇಳಿದೆ ಹೋಗಬೇಡ, ನಾನು ಎಲ್ಲ ಇನ್ಫಾರ್ಮೇಷನ್ ನನ್ನ ಹತ್ರ ಎಂತೆಲ್ಲ ಇತ್ತು ಎಲ್ಲ ಹೇಳಿದೆ, ಹೀಗೆ ಆಗಿದೆ ನನ್ನ ಲೈಫಲ್ಲಿ, ನೀನು ಹೋಗಬೇಡ, ನಿಮಗೆ ಸಹ ಚೀಟ್ ಆಗಲಿಕ್ಕೆ ಉಂಟು, ಹೋಗಬೇಡ ಅಂತ. ಅವಳು ಕೇಳಿದ್ದು, ಇನ್ನೊಬ್ಬಳಿದ್ದು ರಕ್ಷಿತಾ ಅಂತ, ಅವಳು ಕೇಳಿಲ್ಲ. ಅವಳು ನನ್ನನ್ನೇ ಬ್ಲಾಕ್ ಮಾಡಿ ಹೋದ್ಲು. ಬಿಕಾಸ್ ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ಅವರನ್ನು, ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ ಅಷ್ಟು ಅಂತ ಹೇಳಿದ್ರೆ. ಅವಳು ಸೀರಿಯಸ್, ನನ್ನೊಂದು ಚೈಲ್ಡ್ಹುಡ್ ಫ್ರೆಂಡ್, ಅವಳು ನನ್ನನ್ನೇ ಬ್ಲಾಕ್ ಮಾಡಿ ಹೋಗಿದ್ದಾಳೆ. ಅಷ್ಟು ಡೀಪ್ ಬ್ರೈನ್ ವಾಶ್ ಮಾಡಿದ್ದಾರೆ ಅವರಿಗೆ. ನಾನು ಇಷ್ಟೇ ಕೇಳೋದು, ಅವರನ್ನು ಅಲ್ಲಿಂದ ಹೊರಗೆ ತಂದು ಅವರನ್ನು ಸೇವ್ ಮಾಡಿ. ಮತ್ತು ಇಲ್ಲಿ ಇರೋರು ಯಾರು ಸಹ ಇಲ್ಲಿಯವರಲ್ಲ, ಮಂಗಳೂರಲ್ಲ. ಇಲ್ಲಿ ಬಿಸ್ನೆಸ್ ಬಂದು ಸ್ಟಾರ್ಟ್ ಮಾಡಿದೆ ಯಾರು ಮಂಗಳೂರಲ್ಲ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಆ ಸೈಡ್ ಅವರು. ಇಲ್ಲಿ ಒಂದು ಕಂಪನಿಯಲ್ಲಿ ಒಂದು ಮ್ಯಾನೇಜರ್ ತಪ್ಪಿದ್ರೆ 2 ಮ್ಯಾನೇಜರ್ ಇರ್ತಾರೆ. ಬಟ್ ಇಲ್ಲಿ ಯಾರೆಲ್ಲ ಜಾಯಿನ್ ಮಾಡ್ತಾರೆ ಎಲ್ಲ ಮ್ಯಾನೇಜರ್ಸ್ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಎಷ್ಟು 10-15 ಜನ ಮ್ಯಾನೇಜರ್ಸ್ ಇದ್ದಾರೆ, ಎಲ್ಲ ಮ್ಯಾನೇಜರ್ಸೇ. ಅವರಿಗಿಂತ ಜಾಸ್ತಿ ಸುನೀಲ್, ಪಲ್ಲವಿ ಮತ್ತು ಸಮಥಿಂಗ್ ಅಜಯ್ ಅವ್ರ ಸಮಥಿಂಗ್ ಎಂತ ಇದೆ ಅವನ ಹೆಸರು. ಅವರು 3 ಸುನೀಲ್ ಅವ್ರ 3 ಕಸಿನ್ ಸಮಥಿಂಗ್ ಫ್ರೆಂಡ್ಸ್. ಅವರು ಒಂದು ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಿದ್ದಿಲ್ಲಿ. ಅವರು ಸ್ಟಾರ್ಟ್ ಮಾಡಿದಲ್ಲಾಗೆ ಎಲ್ಲರಿಗೆ ಸಹ ಗುಂಡಿಗೆ ಆಗ್ತಿದ್ದಾರೆ. ಈಗ ನನಗೆ ಸಹ ಅಪ್ರೋಚ್ ಮಾಡಿದ್ದಾರೆ. ಫುಲ್ಲು ನಂಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದೆ ಅಂತ ಹೇಳಿದ್ರೆ, ನೀನು ಜಾಯಿನ್ ಮಾಡಿಸ್ಬೇಕು, ನೀನು ಹಾಕ್ಲೇಬೇಕು, ಮಿನಿಮಮ್ ಅಂದರೆ 2 ಸಹ ಹಾಕಬೇಕು, ವಾರದಲ್ಲಿ 2 ಸಹ ಆಗಲೇಬೇಕು ಅಂತೇಳಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ಅದರ ಮಧ್ಯದಲ್ಲಿ ನೋಟ್ಸ್ ಎಲ್ಲ ಬರಲಿಕ್ಕೆ ಉಂಟು. ತುಂಬ ಟಾರ್ಚರ್ ಅಂದರೆ ಹೆವಿ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ಹೊರಗೆಲ್ಲ ಫ್ರೀ ಟೈಮ್ ಇಲ್ಲ ನಮಗೆ, ಎಂತ ಸಹ ಇಲ್ಲ. ಒಟ್ಟು ಅವರನ್ನು ಜಾಯಿನ್ ಮಾಡಿಸ್ಬೇಕು, ನಿಂಗೆ ಯಾರೆಲ್ಲ ಗೊತ್ತುಂಟು ಎಲ್ಲರನ್ನು ಸಹ ಜಾಯಿನ್ ಮಾಡಿಸ್ಬೇಕು ಅಂತೇಳಿ. ನನಗೆ ಒಂದೇ ಅವರನ್ನು ಸ್ಟಾಪ್ ಮಾಡಲಿಸಿದ್ರೆ ಸಾಕು.